ಹಾಯ್ ಫ್ರೆಂಡ್ಸ್, ನಾನು ವಿನಯ್ ಫ್ರಮ್ ಟೆಕ್ ಆ್ಯಂಡ್ ಟ್ಯುಟೋರಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್. ಗಮನಿಸ್ತಾ ಇದ್ದೀರಾ, ಇವತ್ತು ನನ್ನ ಮುಂದೆ ಫ್ರೆಂಡ್ಸ್ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ನನ್ನ ಮುಂದೆ ಇವಾಗ OPPO A53 ಫೋನ್ ಇರುವಂಥದ್ದು. OPPO A53 ಅಂತನಾದ್ರೂ OPPO A53 ಅಂತನಾದರೂ ಹೇಳ್ಬೋದು. ಫ್ರೆಂಡ್ಸ್, ಈ ಒಂದು ಮೊಬೈಲ್ ಬಂದು ಆಗಸ್ಟ್ 20, 2021 ಈ ಒಂದು ಮೊಬೈಲ್ ಲಾಂಚ್ ಆಗಿರುವಂಥದ್ದು. ನಾನು ಇವಾಗ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್, ಇಲ್ಲಿ ನಾನು ಬೈ ಮಾಡಿರುವಂಥ ಕಲರ್ ನೀವು ಗಮನಿಸ್ತಾ ಇರ್ಬೋದು. ಮಿಂಟ್ ಗ್ರೀನ್ ಮತ್ತು 4GB ರ್ಯಾಮ್ ಮತ್ತು 64GB ರೋಮ್ನ ಒಂದು ವೇರಿಯಂಟ್ನ ನಾನು ನಿಮಗೆ ಅನ್ಬಾಕ್ಸಿಂಗ್ ಮತ್ತು ಇದ್ರ ಬಗ್ಗೆ ಕಂಪ್ಲೀಟ್ ಸ್ಪೆಸಿಫಿಕೇಷನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರೋ ಬೆಲೈಕನ್ ಕೂಡ ಕ್ಲಿಕ್ ಮಾಡಿ, ನಂತರ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಬಾಕ್ಸ್ನ ನೀವು ನೋಡ್ತಾ ಇದ್ದೀರಾ. ನಿಮಗೆ ಬಾಕ್ಸ್ ನೋಡೋದಕ್ಕೆ ಈ ರೀತಿಯಾಗಿ ಸಿಗ್ತಾ ಇರುವಂಥದ್ದು. ಇಲ್ಲಿ ನಿಮಗೆ OPPO A53 ಅಂತ ಹೇಳ್ಬಿಟ್ಟು ಕಲರ್ನ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಫ್ರೆಂಡ್ಸ್, ಇಲ್ಲಿ ನಿಮ್ಮೊಂದು ವೇರಿಯಂಟ್ ಕೂಡ ನೀವು ಇಲ್ಲಿ ಗಮನಿಸ್ಬೋದು. ಹಾಗೆ ಬ್ಯಾಕ್ಗೆ ಬಂತು ಅಂದರೆ ಫ್ರೆಂಡ್ಸ್, ಇಲ್ಲಿ ನಿಮಗೆ ಈ ರೀತಿಯಾದ ಒಂದು ಇನ್ಫಾರ್ಮೇಷನ್ ನಿಮಗೆ ಇಲ್ಲಿ ಕಾಣುತ್ತೆ. ಓಕೆನಾ ಫ್ರೆಂಡ್ಸ್, ಈಗ ನಾವು ಬಾಕ್ಸ್ನ ಓಪನ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಈ ಬಾಕ್ಸನ್ನು ನಾವಿಲ್ಲಿ ಕಟ್ ಮಾಡಬೇಕಾಗುತ್ತೆ, ಯಾಕಂದರೆ ಇಲ್ಲೊಂದು ಸ್ಟಿಕ್ಕರ್ ಕೂಡ ನಿಮಗೆ ಇಲ್ಲಿ ಕಾಣ್ತಾ ಇರುವಂಥದ್ದು. ಫ್ರೆಂಡ್ಸ್, ಸ್ಟಿಕ್ಕರ್ನ ತೆಗೆದ ನಂತರ ಫ್ರೆಂಡ್ಸ್, ಈಗ ಈ ಬಾಕ್ಸ್ನ ಈ ರೀತಿಯಾಗಿ ನೀವು ಸ್ಲೈಡ್ ಮಾಡಬೇಕಾಗುತ್ತೆ. ಓಕೆನಾ, ಸ್ಲೈಡ್ ಮಾಡಿದ ನಂತರ ಫ್ರೆಂಡ್ಸ್, ನಿಮಗೆ ಈ ರೀತಿಯಾದ ಇನ್ನೊಂದು ಬಾಕ್ಸ್ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸ್ನ ನೀವು ಇಲ್ಲಿ ಓಪನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಓಕೆನಾ, ಈ ಒಂದು ಬಾಕ್ಸನ್ನು ನೀವು ಇಲ್ಲಿ ಓಪನ್ ಮಾಡಿದ ತಕ್ಷಣ ಫ್ರೆಂಡ್ಸ್, ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಮೊದಲಿಗೆ ನಿಮಗೊಂದು ಮೈನ್ ಡಿವೈಸ್ ಸಿಗ್ತಾ ಇರುವಂಥದ್ದು. ಈ ಒಂದು ಮೈನ್ ಡಿವೈಸ್ ನಾವಿಲ್ಲಿ ಪಕ್ಕಕ್ಕೆ ಇಟ್ಟರೆ ಫ್ರೆಂಡ್ಸ್, ಇಲ್ಲಿ ನಿಮಗೆ ಇಲ್ಲಿ ಕಾಣ್ತಾ ಇರುವಂಥ ಇಲ್ಲಿ ನಿಮಗೊಂದು ಬಾಕ್ಸ್ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸ್ನಲ್ಲಿ ಫ್ರೆಂಡ್ಸ್, ಅಲ್ಲಿ ನಿಮಗೊಂದು ಸಿಮ್ ಎಜೆಕ್ಟರ್ ಟೂಲ್ ಸಿಗ್ತಾ ಇರುವಂಥದ್ದು. ಹಾಗೆ ಫ್ರೆಂಡ್ಸ್, ನಿಮಗೆ ಒಳಗಡೆ ಬಂತು ಅಂತಂದರೆ ಒಳಗಡೆ ಫ್ರೆಂಡ್ಸ್, ನಿಮಗೆ ಇಲ್ಲಿ ಒಂದು ಪ್ಲಾಸ್ಟಿಕ್ ಟ್ರಾನ್ಸ್ಪರೆಂಟ್ ಬ್ಯಾಕ್ ಕೇಸ್ ಸಿಗ್ತಾ ಇರುವಂಥದ್ದು. ಹಾಗೆ ಫ್ರೆಂಡ್ಸ್, ನಿಮಗೆ ಇಲ್ಲಿ ಯೂಸರ್ ಮ್ಯಾನ್ಯುವಲ್ ಹಾಗೂ ಕ್ವಿಕ್ ಸ್ಟಾರ್ಟ್ ಗೈಡ್ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಈ ಒಂದು ಬಾಕ್ಸಲ್ಲಿ ನಿಮಗೆ 18 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜರ್ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು. ಇದನ್ನು ಕೂಡ ಪಕ್ಕಕ್ಕೆ ಇಟ್ಟರೆ ಫ್ರೆಂಡ್ಸ್, ಈ ಒಂದು ಬಾಕ್ಸ್ನಲ್ಲಿ ಫ್ರೆಂಡ್ಸ್, ನಿಮಗೆ ಇಲ್ಲಿ ಟೈಪ್-ಸಿಯ ಒಂದು USB ಡೇಟಾ ಕೇಬಲ್ ಸಿಗ್ತಾ ಇರುವಂಥದ್ದು. ಒಂದು ಒಳ್ಳೆ ಕ್ವಾಲಿಟಿಯ ಡೇಟಾ ಕೇಬಲ್ ಇದಾಗಿರುವಂಥದ್ದು ಫ್ರೆಂಡ್ಸ್. ಹಾಗೆ ಈ ಒಂದು ಬಾಕ್ಸ್ನಲ್ಲಿ ನೋಡೋದಕ್ಕೆ ಫ್ರೆಂಡ್ಸ್ ಇನ್ನೇನು ಸಿಗ್ತಾ ಇಲ್ಲ, ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ. ಫ್ರೆಂಡ್ಸ್, ಇಲ್ಲಿ ಗಮನಿಸ್ತಾ ಇದ್ದರೆ ನಿಮಗೆ ಈ ಒಂದು ಬಾಕ್ಸ್ನಲ್ಲಿ ನಿಮಗೆ ಇಷ್ಟೊಂದು ಆಕ್ಸೆಸರೀಸ್ಗಳನ್ನ ನೀಡಲಾಗಿರುತ್ತೆ. ಫ್ರೆಂಡ್ಸ್, ಇದೆಲ್ಲ ಬಿಟ್ಟು ಈಗ ನಮ್ಮ ಒಂದು ಮೈನ್ ಡಿವೈಸ್ನ ನಾವಿಲ್ಲಿ ತೊಗೊಳ್ಳೋದಾದರೆ ಫ್ರೆಂಡ್ಸ್, ನಿಮಗೆ ಇಲ್ಲಿ ಮೊಬೈಲ್ನ ಒಂದು ಬ್ಯಾಕ್ ಸೈಡ್ ನೋಡಿದರೆ ಫ್ರೆಂಡ್ಸ್, ನಿಮಗೆ ಇಲ್ಲಿ ಗಮನಿಸ್ತಾ ಇರ್ಬೋದು. ಒಂದು ಕ್ಲಾಸಿಕ್ ಆಗಿರುವಂತಹ ಒಂದು ಇದು ಗ್ಲಾಸ್ ಬಾಡಿ ಅಂತ ಅನ್ಕೋತೀವಿ. ಆದರೆ ಫ್ರೆಂಡ್ಸ್, ಈ ಒಂದು ಮೊಬೈಲ್ ಇದು ಬ್ಯಾಕ್ ಏನಿದೆ ಇದೊಂದು ಪ್ಲಾಸ್ಟಿಕ್ ಬಾಡಿ ಆಗಿರುವಂಥದ್ದು. ಹಾಗೆ ಫ್ರೆಂಡ್ಸ್, ಫ್ರಂಟಿಗೆ ಏನಾದರೂ ಬಂತು ಅಂತಂದರೆ ಈ ಒಂದು ಮೊಬೈಲ್ನ ಒಂದು ಡಿಸ್ಪ್ಲೇ ಬಗ್ಗೆ ನಾವಿಲ್ಲಿ ಗಮನಿಸ್ತಾ ಇದ್ದಾರೆ. ಫ್ರೆಂಡ್ಸ್, ಈ ಒಂದು ಮೊಬೈಲ್ನಲ್ಲಿ 6.5 ಇಂಚಿನ ಒಂದು HD+ ರೆಸಲ್ಯೂಷನ್ ಹೊಂದಿರುವಂತಹ ಒಂದು ಡಿಸ್ಪ್ಲೇ ಇದಾಗಿದೆ. ಹಾಗೆಯೇ ಈ ಒಂದು ಫೋನ್ ಫ್ರೆಂಡ್ಸ್, ನಿಮಗೆ 90 Hz ರಿಫ್ರೆಶ್ ರೇಟ್ನ ಕೊಡುತ್ತೆ. ಸೈಡಲ್ಲಿ ಮತ್ತು ಹಾಗೂ ಫ್ರಂಟಲ್ಲಿ ಬೆಜಲ್ ಸ್ವಲ್ಪ ಕಡಿಮೆನೇ ಇದೆ, ಬಾಟಮಲ್ಲಿ ಸ್ವಲ್ಪ ಬೆಜಲ್ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ಫ್ರೆಂಡ್ಸ್, ಏನು ನೀವು ಗಮನಿಸ್ತಾ ಇದ್ರೆ, ಈ ಒಂದು ಮೊಬೈಲ್ನಲ್ಲಿ ಬ್ಯಾಕಲ್ಲಿ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುವಂಥದ್ದು. ಇದರಲ್ಲಿ ಮೈನ್ ಕ್ಯಾಮ್ರಾ ಬರುತ್ತೆ, ಅಂದರೆ ಪ್ರೈಮರಿ ಕ್ಯಾಮ್ರಾ ಬರುತ್ತೆ. 13 MP ಒಂದು ಮೈನ್ ಪ್ರೈಮರಿ ಕ್ಯಾಮ್ರಾ ಇರುವಂಥದ್ದು. ಹಾಗೆ ಫ್ರೆಂಡ್ಸ್, ಸೆಕೆಂಡ್ ಬರುತ್ತೆ 2 MP ಒಂದು ಡೆಪ್ತ್ ಕ್ಯಾಮ್ರಾ ಇರುವಂಥದ್ದು. ಇದೆಲ್ಲ ನಿಮಗೆ ಗೊತ್ತೇ ಇರುತ್ತೆ, ನಿಮ್ಮ ಒಂದು ಫೋಟೋದಲ್ಲಿ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡುವಂಥದ್ದು. ಹಾಗೆ ಇದರಲ್ಲಿ ಕೊನೆ ಕ್ಯಾಮ್ರಾ ಬರುತ್ತೆ 2 MP ಮ್ಯಾಕ್ರೋ ಕ್ಯಾಮ್ರಾ ಬರುತ್ತೆ. ಅಂದರೆ ನೀವು ಒಂದು ಸಣ್ಣ ಫೋಟೋಸ್ನ ನೀವು ಫೋಕಸ್ ಮಾಡಿ ತೆಗೆದಾಗ ಫ್ರೆಂಡ್ಸ್, ಅದರಲ್ಲಿ ಝೂಮ್ ಮಾಡಿದಾಗ ಹಲವಾರು ರೀತಿಯ ಒಂದು ನಿಮಗೆ ಇಲ್ಲಿ ಕಾಣಿಸುತ್ತೆ. ಓಕೆನಾ, ಅದಕ್ಕೆ ನಿಮಗೆ ಒಂದು ಮ್ಯಾಕ್ರೋ ಸೆನ್ಸರ್ ಯೂಸ್ ಆಗುತ್ತೆ. ಹಾಗೆ ನಿಮಗೆ ಇಲ್ಲಿ ಫ್ರಂಟಲ್ಲಿ ಫ್ರೆಂಡ್ಸ್, ನೀವು ಇಲ್ಲಿ ಗಮನಿಸ್ಬೋದು, ಈ ಒಂದು ಮೊಬೈಲ್ನಲ್ಲಿ ಫ್ರಂಟಲ್ಲಿ 16 MP ಒಂದು ಪಂಚಲ್ ಕ್ಯಾಮ್ರಾ ಇರುವಂಥದ್ದು. ಇದರಲ್ಲಿ ಬರುವಂತಹ ಫೋಟೋ ಸ್ಯಾಂಪಲ್ಸ್ಗಳನ್ನ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ. ಒಳ್ಳೆಯ ಒಂದು ಫೋಟೋಸ್ಗಳನ್ನ ಇದು ನಿಮಗೆ ಇಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನಿಮಗೆ ಬ್ಯಾಕಲ್ಲಿ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುವಂಥದ್ದು. ಹಾಗೆ ಒಂದು ಸಿಂಗಲ್ ಫ್ಲಾಶ್ ಇರುವಂಥದ್ದು. ಹಾಗೆ ನಿಮಗೊಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಇರುವಂಥದ್ದು. ಹಾಗೆ ಫ್ರೆಂಡ್ಸ್, ಇಲ್ಲಿ ನಿಮಗೆ ರೈಟ್ ಸೈಡ್ಗೆ ಬಂತು ಅಂತಂದರೆ ನಿಮಗೊಂದು ಪವರ್ ಬಟನ್ ಸಿಗ್ತಾ ಇರುವಂಥದ್ದು. ಹಾಗೆ ಬಾಟಮ್ಗೆ ಬಂತು ಅಂದರೆ ಫ್ರೆಂಡ್ಸ್, ನಿಮಗೊಂದು ಸ್ಪೀಕರ್ ಹಾಗೂ ಮೈಕ್ ಹಾಗೂ ಟೈಪ್-ಸಿ ಒಂದು ಚಾರ್ಜಿಂಗ್ ಪೋರ್ಟ್ ಹಾಗೂ ನಿಮಗೊಂದು 3.5 mm ಒಂದು ಹೆಡ್ಫೋನ್ ಜಾಕ್ ಕೂಡ ಸಿಗ್ತಾ ಇರುವಂಥದ್ದು. ಹಾಗೆ ಫ್ರೆಂಡ್ಸ್, ನಿಮಗೆ ಇಲ್ಲಿ ಲೆಫ್ಟ್ಗೆ ಬಂತು ಅಂತಂದರೆ ಒಂದು ಸಿಮ್ ಸ್ಲಾಟ್ ಕೂಡ ಸಿಗ್ತಾ ಇರುವಂಥದ್ದು. ಹಾಗೆ ಫ್ರೆಂಡ್ಸ್, ಇಲ್ಲಿ ನಿಮಗೆ ವಾಲ್ಯೂಮ್ ರಾಕರ್ ಕೀ ಕೂಡ ಸಿಗ್ತಾ ಇರುವಂಥದ್ದು. ಟಾಪಲ್ಲಿ ಯಾವುದೇ ರೀತಿ ಒಂದು ಇಯರ್ಫೋನ್ ಜಾಕ್ ಆಗಿರ್ಬೋದು ಅಥವಾ ಒಂದು ಚಾರ್ಜಿಂಗ್ ಪೋರ್ಟ್ ಆಗಿರ್ಬೋದು, ಮೈಕ್ ಆಗಿ ಸಿಗ್ತಾ ಇಲ್ಲ. ಹಾಗೆಯೇ ಫ್ರೆಂಡ್ಸ್, ಈ ಒಂದು ಮೊಬೈಲ್ನ ಸೆಕ್ಯೂರಿಟಿ ಬಗ್ಗೆ ನಾವು ಮಾತನಾಡೋದಾದರೆ, ಈ ಒಂದು ಮೊಬೈಲ್ನಲ್ಲಿ ಫಿಂಗರ್ ಪ್ರಿಂಟ್ ಹಾಗೂ ಫೇಸ್ ಅನ್ಲಾಕ್ ಇರುವಂಥದ್ದು ನೋಡ್ಬೋದು. ನೀವು ಇಲ್ಲಿ ಫಿಂಗರ್ ಪ್ರಿಂಟ್ ಜಸ್ಟ್ ಟಚ್ ಮಾಡಿದ ತಕ್ಷಣ ಎಷ್ಟೊಂದು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಇದು ಅನ್ಲಾಕ್ ಆಗುತ್ತೆ ಅಂತ ನೀವು ಇಲ್ಲಿ ಗಮನಿಸ್ಬೋದು ಫ್ರೆಂಡ್ಸ್. ಓಕೆನಾ, ಸೌಂಡ್ ಇಲ್ಲಿ ನಿಮಗೆ ಕೇಳಿಸ್ತಾ ಇದೆ ಅನ್ಕೋತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ಜಸ್ಟ್ ಟಚ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ. ಹಾಗೆ ಈ ಒಂದು ಮೊಬೈಲ್ನಲ್ಲಿ ಫೇಸ್ ಅನ್ಲಾಕ್ ಕೂಡ ಇರುವಂಥದ್ದು ನೋಡ್ಬೋದು ಫ್ರೆಂಡ್ಸ್. ಈ ಒಂದು ಮೊಬೈಲ್ನಲ್ಲಿ ಫೇಸ್ ಅನ್ಲಾಕ್ ಫ್ರಾಕ್ಷನ್ ಆಫ್ ಸೆಕೆಂಡ್ನಲ್ಲಿ, ಅಂದರೆ ಇದರಲ್ಲಿ ನಿಮಗೆ ರೈಸ್ ಟು ವೇಕ್ ಇದೆ. ಜಸ್ಟ್ ನೀವು ಹಿಂಗೆ ಅಂದಿದ ತಕ್ಷಣ ಫ್ರೆಂಡ್ಸ್, ಇದು ನಿಮಗೆ ಇಲ್ಲಿ ಆಟೋಮೆಟಿಕ್ಲಿ ಜಸ್ಟ್ ವಿತೌಟ್ ಬಟನ್ ಪ್ರೆಸ್ ಮಾಡಿದಾಗ ಇದು ಅನ್ಲಾಕ್ ಆಗುತ್ತೆ. ಹಾಗೆಯೇ ಫ್ರೆಂಡ್ಸ್, ಈ ಒಂದು ಮೊಬೈಲ್ನ ಒಂದು
ಬ್ಯಾಟ್ರಿ ಬಗ್ಗೆ ನಾವು ಮಾತನಾಡಲೇಬೇಕಾಗುತ್ತೆ. ಈ ಒಂದು ಮೊಬೈಲ್ನಲ್ಲಿ 5000 mAh ಒಂದು ಬ್ಯಾಟ್ರಿ ನೀಡಿರುವಂಥದ್ದು. ಹಾಗೆ ಈ ಒಂದು ಮೊಬೈಲಲ್ಲಿ ಒಂದು 18 ವ್ಯಾಟ್ನ ಒಂದು ಫಾಸ್ಟ್ ಪವರ್ ಅಡಾಪ್ಟರ್ನ ನಿಮಗೆ ಇಲ್ಲಿ ನೀಡಿರುವಂಥದ್ದು. ಹಾಗೆ ನಿಮಗೆ ಇದರಲ್ಲೊಂದು ಟೈಪ್ ಸಿಯ ಒಂದೊಳ್ಳೆ ಕ್ವಾಲಿಟಿ ಒಂದು ಟೈಪ್ ಸಿ ಕೇಬಲ್ ಇದರಲ್ಲಿ ನಿಮಗೆ ನೀಡಿರುವಂಥದ್ದು. ಜೊತೆಗೆ ಫ್ರೆಂಡ್ಸ್ ಈ ಒಂದು ಮೊಬೈಲ್ನಲ್ಲಿ ಹೈಬ್ರಿಡ್ ಸಿಮ್ ಸ್ಲಾಟ್ ಸಿಗ್ತಾ ಇರುವಂಥದ್ದು ಇದೊಂದು ಬೇಜಾರಾಗೋ ವಿಷಯ ಅಂತಲೇ ಹೇಳ್ಬೋದು. ಹಾಗೆಯೇ ಜೊತೆಗೆ ಫ್ರೆಂಡ್ಸ್ ಈ ಒಂದು ಮೊಬೈಲಿಂದ ಇದು ಆ್ಯಂಡ್ರಾಯ್ಡ್ 10 ಬೇಸ್ ಮೇಲೆ ರನ್ ಆಗ್ತಾ ಇರುವಂಥದ್ದು. ಈ ಒಂದು ಮೊಬೈಲ್ನಲ್ಲಿ ಫ್ರಂಟಲ್ಲಿ ನಿಮಗೆ ಡಬಲ್ ಸ್ಪೀಕರ್ ಇರುವಂಥದ್ದು. ಫ್ರೆಂಡ್ಸ್ ಒಂದು ಇಲ್ಲಿ ಅಪ್ಪರ್ ಜಾ ಇರುವಂಥದ್ದು, ಹಾಗೆ ನಿಮಗೆ ಇಲ್ಲಿ ಕೆಳಗಡೆ ಒಂದಿರುವಂಥದ್ದು. ಈ ಒಂದು ಮೊಬೈಲ್ನ ಒಂದು ಸ್ಪೀಕರ್ ನನಗೆ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ಓಕೆನಾ, ಯಾವುದು ಫೋನಲ್ಲಿ ಕೂಡ ಡಬಲ್ ಸ್ಪೀಕರ್ ಬರಲ್ಲ, ಹಾಗೆ ಬಂದರೆ ಕೆಳಗಡೆ ಬರುತ್ತೆ. ಆದರೆ ಇಲ್ಲಿ ನಿಮಗೆ ಮೇಲ್ಗಡೆಯೂ ಕೂಡ ಸ್ಪೀಕರ್ ಇರುವಂಥದ್ದು, ಕೆಳಗಡೆಯೂ ಕೂಡ ಸ್ಪೀಕರ್ ಇರುತ್ತು. ಒಂದೊಳ್ಳೆ ಸ್ಪೀಕರ್ನ ಇದು ನಿಮಗೆ ಒಂದು ಸ್ಟೀರಿಯೋ ಸ್ಪೀಕರ್ ಇರುವಂಥದ್ದು ಒಂದೊಳ್ಳೆ ಸೂಪರ್ ಸೌಂಡ್ ಕ್ವಾಲಿಟಿನ ಕೊಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್ ಈ ಒಂದು ಮೊಬೈಲ್ನಲ್ಲಿರೋ ಒಂದು ಪ್ರೊಸೆಸರ್ ಬಗ್ಗೆ ನಾವು ಮಾತನಾಡಬೇಕಾಗುತ್ತೆ. ಈ ಒಂದು ಮೊಬೈಲ್ನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 460 ಅಂತ ಒಂದು ಲೋಯೆಸ್ಟ್ ಪ್ರೊಸೆಸರ್ ಇರುವಂಥದ್ದು. ಓಕೆನಾ ಫ್ರೆಂಡ್ಸ್, ಈ ಒಂದು ಪ್ರೈಸ್ ರೇಂಜ್ಗೆ ಒಂದು 500 ಅಥವಾ ಒಂದು 565 ಈ ರೀತಿಯಾಗಿ ಕೊಟ್ಟರೆ ಚೆನ್ನಾಗಿರ್ತಿತ್ತು. ಆದ್ರೂ ಫ್ರೆಂಡ್ಸ್ ಒಂದು 460 ಕೊಟ್ಟರೆ ಒಂದು ಮೊಬೈಲ್ ತುಂಬಾ ಫಾಸ್ಟಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಂತಂದರೆ ನೀವಿಂದ ಗೇಮಿಂಗೋಸ್ಕರ ಈ ಒಂದು ಫೋನ್ನ ಪರ್ಚೇಸಿಂಗ್ ಮಾಡ್ತಾ ಇದ್ರು ಅಂತಂದರೆ ನನ್ನ ಪ್ರಕಾರ ಗೇಮಿಂಗ್ಗೆ ಒಂದು ಫೋನ್ ಅಷ್ಟೊಂದು ಚೆನ್ನಾಗಿರಲ್ಲ. ಓಕೆನಾ, ಒಂದು ಹೈ ಎಂಡ್ ಗೇಮ್ನ ನೀವು ಆಡ್ತಾ ಇದ್ರ ಅಂತಂದರೆ ಈ ಒಂದು ಮೊಬೈಲ್ನಲ್ಲಿ ಯಾವುದೇ ಕಾರಣಕ್ಕೂ ಹೈ ಎಂಡ್ ಗೇಮ್ನ ಫ್ರೆಂಡ್ಸ್ ನೀವು ಇಲ್ಲಿ ಆಡೋಕ್ಕಾಗಲ್ಲ. ಓಕೆನಾ, ನಂತರ ಫ್ರೆಂಡ್ಸ್ ಹಾಗೆ ನಾನು ಈ ಒಂದು ಮೊಬೈಲ್ನಲ್ಲಿ ಗೇಮ್ಸ್ನ ಆಡೋಕ್ಕಾಗಲ್ಲ ಅಂತ ಹೇಳಿದೆ. ಅಂದರೆ ಈಗ ಮೋಸ್ಟ್ ಪಾಪ್ಯುಲರ್ ಆಗಿರುವಂತಹ ಒಂದು ಪಬ್ಜಿ, ಫ್ರೀ ಫೈರ್ ಅಂತ ಗೇಮ್ಗೆ ನಾನು ಹೇಳೋದಾದರೆ ಫ್ರೆಂಡ್ಸ್ ಇದರಲ್ಲಿ ಫ್ರೀ ಫೈರ್ ಅನ್ನೋ ಒಂದು ಗೇಮ್ಸ್ನ ಆಡ್ಬೋದು. ಓಕೆನಾ, ಸ್ನ್ಯಾಪ್ಡ್ರ್ಯಾಗನ್ 460 ಅನ್ನೋದು ಸಪೋರ್ಟ್ ಆಗುತ್ತೆ. ಬಟ್ ನೀವು ಪಬ್ಜಿ ಅಂತ ಆಡೋದಾದರೆ ಅದರಲ್ಲಿ ನೀವು ಲೋ ಸೆಟ್ಟಿಂಗ್ನಲ್ಲಿ ಆಡಬೇಕಾಗುತ್ತೆ. ಓಕೆನಾ, ನೀವು ಇಲ್ಲಿ ಹೈ ರೆಸಲ್ಯೂಷನ್ ಅಥವಾ ಹೈ ಸೆಟ್ಟಿಂಗ್ನಲ್ಲಿ ಈ ಒಂದು ಗೇಮ್ ಪ್ಲೇಯನ್ನು ಮಾಡ್ತೀರಾ ಅಂತಂದರೆ ಆಗೋದಿಲ್ಲ ಫ್ರೆಂಡ್ಸ್. ಓಕೆನಾ, ಫ್ರೀ ಫೈರ್ಲಿ ಬೇಕಾದರೆ ನೀವು ಒಂದು ಹೈ ಗ್ರಾಫಿಕ್ಸ್ನಲ್ಲೇ ಬೇಕಾದರೆ ಗೇಮ್ ಪ್ಲೇನ ಮಾಡ್ಬೋದು. ಓಕೆನಾ, ನೋಡ್ಬೋದು. ನಾನು ನಿಮಗೆ ಇಲ್ಲೊಂದು ಸ್ಯಾಂಪಲ್ ಗೇಮ್ ಪ್ಲೇನ ನಿಮಗೆ ತೋರಿಸ್ತಾ ಇದ್ದೀನಿ ಪಬ್ಜಿಲಿ ಆಡ್ತಾ ಇರುವಂಥದ್ದು. ಆದರೆ ಅಷ್ಟೊಂದು ನಿಮಗೊಂದು ಫೀಲ್ ಸಿಗಲ್ಲ ಆಯಿತಾ. ಇಲ್ಲಿ ಪಬ್ಜಿಯಲ್ಲಿ ಆಡ್ತೀರಾ ಅಂದರೆ ಅಷ್ಟೊಂದು ಫೀಲ್ ನಿಮಗೆ ಸಿಗಲ್ಲ ಫ್ರೆಂಡ್ಸ್. ಓಕೆನಾ, ಈ ಒಂದು ಮೊಬೈಲ್ನ ನೀವು ಪರ್ಚೇಸ್ ಮಾಡಬೇಕು ಇಲ್ಲ ಅಂತ ನಾನು ಕೇಳೋದಾದರೆ ಈ ಒಂದು ಮೊಬೈಲ್ನ ಫ್ರೆಂಡ್ಸ್ ನೀವು ಒಂದು 10,000 ರೇಂಜ್ಗೆ ಇವಾಗ ನಿಮಗೆ ಇಲ್ಲಿ ಫ್ಲಿಪ್ಕಾರ್ಟ್ ಹಾಗೂ ಅಮೆಝಾನಲ್ಲಿ ಅವೈಲೇಬಲ್ ಇದೆ. ಇದು ನಿಮಗೆ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಫ್ಲಿಪ್ಕಾರ್ಟ್ನ ಒಂದು ಬಿಗ್ ಬಿಲಿಯನ್ ಡೇಸ್ ಅಥವಾ ಅಮೆಝಾನಲ್ಲಿ ಒಂದು ಆಫರ್ನ ಬಿಟ್ಟಾಗ ನಿಮಗೆ 10,000ಗೆ ಇದನ್ನು ಲಾಂಚ್ ಮಾಡ್ತಾರೆ. ಆವಾಗ ನೀವು ಪರ್ಚೇಸ್ ಮಾಡ್ಕೊಂಡು ಒಂದು 10,000ಗೆ ಒನ್ ಆಫ್ ದ ಬೆಸ್ಟ್ ಫೋನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆನಾ ಫ್ರೆಂಡ್ಸ್, ಇದರಲ್ಲಿ ನಿಮಗೆ ಸಿಗ್ತಾ ಇರುವಂತಹ ಒಂದು ಸ್ಪೀಕರ್ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಒನ್ ಆಫ್ ದ ಚೆನ್ನಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಓಕೆನಾ, ನನಗೆ ಈ ಒಂದು ಮೊಬೈಲ್ನಲ್ಲಿರುವಂಥ ಒಂದು ಸ್ಪೀಕರ್ ಆಗಿರ್ಬೋದು, ಫ್ರಂಟ್ ಪಂಚಲ್ ಕ್ಯಾಮ್ರಾ ಆಗಿರ್ಬೋದು ತುಂಬಾ ಇಷ್ಟ ಆಗಿದೆ. ಫ್ರೆಂಡ್ಸ್, ಇಲ್ಲಿಗೆ ಈ ಒಂದು ಮೊಬೈಲ್ನ ಒಂದು ಕಂಪ್ಲೀಟ್ ಅನ್ಬಾಕ್ಸಿಂಗ್ ಹಾಗೂ ಒಂದು ಸ್ಪೆಸಿಫಿಕೇಷನ್ಸ್ಗಳು ಮುಗಿಯುತ್ತೆ. ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋಗೊಂದು ಲೈಕ್ನ ಕೊಟ್ಬಿಡಿ. ಓಕೆನಾ, ಹಾಗೆಯೇ ನೀವು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರುವಂತಹ ಒಂದು ಬೆಲೈಕನ್ ಕೂಡ ಕ್ಲಿಕ್ ಮಾಡಿ ಅಲ್ಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.